ನಾನು ನೋಡ್ದೆ, ನೀವು ನೋಡಿರ್ತೀರ ಆಲ್ಮೋಸ್ಟ್. ನಿಮ್ಮ ಒಂದು ವಿಡಿಯೋಗಳಿಗೆ ದೈವದ ಬಗ್ಗೆ ಮಾತಾಡಿರ್ಬೋದು ಅಥವಾ ಯಶ್ ಅವ್ರ ಜೊತೆ ನೀವು ಬಂದಿರೋ ವಿಡಿಯೋಗಳು ಸಾಕಷ್ಟು ವೈರಲ್ ಆಯ್ತು. ಸೊ ಅದಕ್ಕೆ ಕೆಲವರು ಒಳ್ಳೆ ತರ ಇದ್ ಮಾಡೋದು, ಹೌದು ತಂದೆ ಅವರು ವಿಧಿವಶರಾಗಿದ್ದಾರೆ, ಹೆಲ್ಪ್ ಮಾಡ್ಲಿ ಮತ್ತೊಂದು ಮಗದೊಂದು ಅಂತ ಒಳ್ಳೆ ತರ ಕಮೆಂಟ್ ಮಾಡ್ತಾರೆ. ಇನ್ ಕೆಲವರು ಬ್ಯಾಡ್ ಕಮೆಂಟ್, ನಿಂದೇನು ಯಶ್ ಅವ್ರ ಜೊತೆ ಒಂದು ಜಾಸ್ತಿ ಆಯ್ತು ಅವ್ರಾಯ್ತು ಅನ್ನೋದು, ದೇವರಿಗೆ ಬೈತಾನೆ ಅನ್ನೋದು. ಸೊ ಈ ತರ ಕಮೆಂಟ್ಸ್ ಎಲ್ಲ ನೀವು ನೋಡಿರ್ತೀರ ಅನ್ಸುತ್ತೆ, ಏನ್ ಹೇಳಿ? ಇಲ್ಲ, ನಾನ್ ಪರ್ಸನಲ್ ಆಗಿ ನಂದ್ ಅಕೌಂಟ್ ನಾನೇನು ಅಷ್ಟೊಂದು ವೈರಲ್ ಆಗಿಲ್ಲ. ನಮ್ಮ ಅಪ್ಪಾಜಿ ಅವರದೇ ಅಕೌಂಟ್ ಏನು ಅಷ್ಟೊಂದ್ 1000 ಫಾಲೋವರ್ಸ್ ಏನು ಇಲ್ಲ, ಎಷ್ಟೋ ಸಾವಿರ ಇದೆ ಅಷ್ಟೇ. ನಂದು ನನ್ ಪರ್ಸನಲ್ ಆಗಿ ಅಕೌಂಟ್ ಇದೆ, ನಂದು ಯಾರು ಗೊತ್ತಿಲ್ಲ. ಸೊ ನನ್ ರೀಲ್ಸ್ ಬರುತ್ತೆ, ನನ್ ಫ್ರೆಂಡ್ಸ್ ಹೇಳ್ತಿರೋಳು ನನ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬರೀ ನಿಂದೇ ರೀಲ್ಸ್ ಇದೆ ಅಂತ. ನನ್ ಫೀಡಲ್ಲೂ ನನ್ ಬಗ್ಗೆನೇ ಬರ್ತಿತ್ತು. ನಾನು ನೋಡಿದೆ ಎಷ್ಟೊಂದ್ ಜನ ಸಾಂಗ್ ಹಾಕಿ, ನಾನು ಯಶ್ ಮಾಮನ್ ಕೈ ಇಟ್ಕೊಂಡು ನಡೆಯೋ ಫೋಟೋ ವಿಡಿಯೋ ಎಲ್ಲ ಹಾಕಿ, ಮತ್ತೆ ನಾನು ಹಾಸ್ಪಿಟಲ್ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿರೋ ವಿಡಿಯೋ ಎಲ್ಲ ಹಾಕಿ ದೇವ್ರದ ಬಗ್ಗೆ ಎಲ್ಲ ಹಾಕಿದ್ರು. ಇಲ್ಲ, ನಾನ್ ಯಾಕೆ ದೈವ ಬಗ್ಗೆ ಮಾತಾಡಿ, ಫಸ್ಟ್ ಆಫ್ ಆಲ್ ನಾನು ನೆಕ್ಸ್ಟ್ ದಿನ ನಾವು ಊರ್ಗ್ ಹೋಗಿ ಸೂತ್ರ ಮುಗ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ನಾನು ಅಲ್ಲಿ ಕ್ಷಮೆ ಕೇಳಿದೆ, ಹಿಂಗೆ ದೇವ್ರು ದೈವ ಎರಡು ತಪ್ಪಾಯ್ತು, ನಾನು ಹಿಂಗ್ ಮಾತಾಡಿದೆ, ಇವಾಗ ಆಗೋಯ್ತು. ನಾನು ಇವಾಗ ನಿಮ್ ಬೈದ್ರು ನಮ್ಮ ಅಪ್ಪ ವಾಪಸ್ ಬರೋದು ಇಲ್ಲ. ಯಾಕಂದ್ರೆ ಆಯ್ತಲ್ಲ, ಇದು ಸುಟ್ಟು ಆಯ್ತು, ಎಲ್ಲ ಆಯ್ತು. ಇವಾಗ ನನ್ ಜೀವನ ಏನಾದ್ರು ಒಳ್ಳೆ ನಡ್ಸ್ಕೊಡು, ನಾವು ಅಪ್ಪಂಗ್ ಒಳ್ಳೆ ಹೆಸರು ತರೋ ತರ ಮಾಡ್ಕೊಡು, ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿ ಬಂದೆ ದೈವಸ್ಥಾನ 2ರಲ್ಲೂ.